ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತದ ಆಡಳಿತ ಮಂಡಳಿಯ 5 ವರ್ಷಗಳ ಅವಧಿಗೆ ನಡೆಯುವ ಚುನಾವಣೆಗೆ ಜೆಡಿಎಸ್ ಮತ್ತು ಎನ್ಡಿಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಒಟ್ಟು 12 ಜನ ನಿರ್ದೇಶಕರು ಆಯ್ಕೆ ಆಗಬೇಕಾಗುತ್ತೆ. 12 ಜನ ನಿರ್ದೇಶಕರಲ್ಲಿ ಒಂದು ಸಾಲ ಪಡೆದೇ ಹೋದಂಥ ಒಬ್ಬ ನಿರ್ದೇಶಕ, ಇನ್ನು 11 ಜನ ಒಳಗೆ 5 ಜನರು ಸಾಮಾನ್ಯ ಜನರು ಸಾಲ ಪಡೆದಿರುವಂಥವ್ರಲ್ಲಿ 5 ಜನರನ್ನು 2 ಮಹಿಳಾ ಮೀಸಲು ಸ್ಥಾನ, 1 ಎಸ್.ಟಿ ಪರಿಶಿಷ್ಟ ಪಂಗಡ, 1 ಪರಿಶಿಷ್ಟ ಜಾತಿ, 1 BCM-A ಮತ್ತು 1 BCM-B, ಒಟ್ಟು ಎಲ್ಲ 12 ನಿರ್ದೇಶಕರ ಆಯ್ಕೆ ಆಗಿದೆ. ನಾವು ಹೋದ ಕಡೆ ಎಲ್ಲ ಮತದಾರರು ನಾವೀಗ ನಿನ್ನೆ ಇವತ್ತು ಎಲ್ಲ ಕಡೆಯಿಂದ ಹೋಗಿದ್ದ ಸುಮಾರು ಒಂದು 80 ಹಳ್ಳಿ ಸೇರ್ತದೆ, ಸಣ್ಣ ದೊಡ್ಡ ಎಲ್ಲ ಕೊಟ್ಟಲ್ಲ 80 ಹಳ್ಳಿ ಒಳಗೆ ಈಗಾಗಲೇ ಅರ್ಧ ಭಾಗ ಮುಗಿಸಿದ್ದೀವಿ, ಇನ್ನು ಅರ್ಧ ಭಾಗ ಇದೆ. ಅದ್ರಲ್ಲಿ ಹೋದ ಕಡೆ ಎಲ್ಲ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗಿ ಇದು ಬರ್ತಾ ಇದೆ. ಯಾಕೆ ಅಂದರೆ ಮೊದಲಿಂದ ನಾವು ಬಿಡಲಿ ನಮ್ಮ ತಂದೆಯವರು ಅಂತ ದಿವಂಗತ ಸಿ ಬೋರಯ್ಯನವರು 1976ರಲ್ಲಿ ಈ ಸೊಸೈಟಿನ ಒಂದು ಸ್ಥಾಪನೆ ಮಾಡಿದಂಥವ್ರು. ಅಂದಿನಿಂದ ಇಂದಿನವರೆಗೂ ಕೂಡ ಈ ನಮ್ಮ ಸೊಸೈಟಿ ಒಳಗೆ ಯಾವುದೇ ತರಹದ ಒಂದು ನ್ಯೂನತೆಗಳಿಲ್ಲದೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೇವೆ. ಆದ್ದರಿಂದ ಇವತ್ತು ಜನಗಳಿಗೂ ಸುತ್ತು ನಮ್ಮ ಬಿಡದಿ ಹೋಬಳಿ ಇರತಕ್ಕಂಥ ಜನಗಳಿಗೂ ಕೂಡ ಮತದಾರರಿಗೂ ಸರ್ವ ಸದಸ್ಯರಿಗೂ ಕೂಡ ಸೊಸೈಟಿ ಚೆನ್ನಾಗಿ ನಡೆಸ್ಕೋಯ್ತಾರೆ ಇವರು. ಅದರಲ್ಲೂ ಇವತ್ತೊಂದು ದಿನ BJP ಆ್ಯಂಡ್ JDS ಮೈತ್ರಿಕೂಟ ಇದೆ. ಮೊದಲು ಬರೀ JDS ಮಾತ್ರ ಇತ್ತು. ಈ ಸಲ ಮೈತ್ರಿಕೂಟ ಮಾಡ್ಕೊಂಡಿದ್ದರಿಂದ ಇನ್ನೂ ಸೊಸೈಟಿ ಚೆನ್ನಾಗಿ ನಡ್ಸ್ಕೋಯ್ತಾರೆ ಅನ್ನೋ ದೃಷ್ಟಿಯಿಂದ ಮತದಾರರು ಒಲವು ನಮ್ಮ NDA ಮೈತ್ರಿಕೂಟಕ್ಕಿದೆ ಅಂತ ಹೇಳ್ತೀನಿ. ಸರ್ವ ಸದಸ್ಯರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಬಿಡದಿಯ ರೈತರ ಸೇವಾ ಸಹಕಾರ ಸಂಘಕ್ಕೆ JDS ಮತ್ತು BJP ಮೈತ್ರಿಕೂಟದ ಅಭ್ಯರ್ಥಿಗಳನ್ನು 12 ಜನ ಅಭ್ಯರ್ಥಿಗಳನ್ನು ಮತದಾರರು ಆಯ್ಕೆ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅದರಂತೆ ನಮ್ಮ ಮತದಾರರು ಈ 12 ಜನ ಮತದಾರರಿಗೆ ಮತವನ್ನು ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. 26-27ನೇ ಸಾಲಿನ ಬಿಡದಿ ರೈತ ಸೇವಾ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ 12 ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ಚುನಾವಣೆಗೆ ಪೂರ್ವಭಾವಿಯಾಗಿ ನಮ್ಮ JDS ಮತ್ತು BJP ಮೈತ್ರಿಕೂಟದ NDA ಮೈತ್ರಿಕೂಟ ಅಭ್ಯರ್ಥಿಗಳಾಗಿ ಈಗಾಗಲೇ ನಮ್ಮ ಚಂದ್ರಪ್ಯಾನಂದರವರು ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಸಾಲಗಾರರ ಕ್ಷೇತ್ರಕ್ಕೆ ಗುರುಮಲ್ಲೇಶ್ವರವರು, HL ಚಂದ್ರೂರವರು, ಪ್ರಸನ್ನ ಕುಮಾರ್ ಅವರು, B ಮಂಜುನಾಥ್ ಅವರು, ರವಿಕುಮಾರ್ ಅವರು ಇವರು ಸಾಮಾನ್ಯ ವರ್ಗಕ್ಕೆ ಸ್ಪರ್ಧೆಗಳಾಗಿದ್ದಾರೆ. ಮತ್ತು ಸಾಮಾನ್ಯ ಮಹಿಳಾ ಕ್ಷೇತ್ರಕ್ಕೆ ಜಯಲಕ್ಷ್ಮಮ್ಮ, ಲೇಟ್ ಮಾರಣ್ಣ ಅಬ್ಬನ್ಕುಪ್ಪೆ ಅವರು ಮತ್ತು ಲೀಲಮ್ಮ ನಾರಾಯಣಪ್ಪ ಅವರು ಮಹಿಳಾ ಕ್ಷೇತ್ರದಲ್ಲಿ ಇವರು ಮಹಿಳಾ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಮತ್ತು BCM-Aಗೆ ನಮ್ಮ ಚಿಕ್ಕದೊಡ್ಡಯ್ಯನವರು ಸ್ಪರ್ಧೆಗಳಾಗಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರ್ತಾರೆ. ಮತ್ತು BCM-B ಸ್ಥಾನಕ್ಕೆ BP ರಾಮುರವರು ಬಾನಂದವರು ಇವರು ಸ್ಪರ್ಧೆ ಮಾಡಿರ್ತಾರೆ. ಚಿಕ್ಕದೊಡ್ಡಯ್ಯನವರು ಮತ್ತು ಲೋಕೇಶ್ ಅವರು ನಮ್ಮ ತಮ್ಮಣ್ಣದೊಡ್ಡಿ ಮತ್ತು STಗೆ ಪುಷ್ಪರಾಜ್ರವರು ಇವು 12 ಜನ ನಮ್ಮ JDS ಮತ್ತು BJP ನಿರ್ದೇಶಕರ ಸ್ಥಾನಕ್ಕೆ ನಾವು ಸ್ಪರ್ಧೆ ಮಾಡಿ ಈಗಾಗಲೇ ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಕನಿಷ್ಠ ಪಕ್ಷ ನಮ್ಮ ದೊಡ್ಡಕುಂಟನಹಳ್ಳಿ ಮತ್ತು ಶೇಷಗಿರಹಳ್ಳಿ ಹೆಜ್ಜಾಲ ಭಾಗವಾಗಿ ಇವತ್ತು ಈ ಕೆಂದಪ್ಪನಹಳ್ಳಿ ಒಳಗೆ ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಜನರು ನಮ್ಮ ಚಂದ್ರಣ್ಣವ್ರು ಹೇಳಿದಾಗೆ ಸಿ ಬೋರಯ್ಯನವ್ರ ಕಾಲದಲ್ಲಿ, ಸರ್ವಣ್ಣವ್ರ ಕಾಲದಲ್ಲಿ ನಮ್ಮ ಬ್ಯಾಟಪ್ಪನವ್ರ ಆದಿಯಾಗಿ ಆ ದಿನದಿಂದ 76ರಿಂದನೂ ಇವತ್ತು 2026ರವರೆಗೂ JDS ಬೆಂಬಲಿತ ಅಭ್ಯರ್ಥಿಗಳೇ ಈ ಸೊಸೈಟಿಗೆ ಆಯ್ಕೆಯಾಗಿದ್ದಾರೆ. ಯಾಕಪ್ಪ ಅಂದರೆ ಆ ರೀತಿ ಕೆಲಸ ಮಾಡ್ಕೊಂಬಂದಿದ್ದಾರೆ. ಇವತ್ತು ಯಾವುದೇ ಸಹಕಾರ ಸಂಘಗಳು ಕೆಲವು ಕಡೆ ಎಲ್ಲ ದಿವಾಳಿ ಅಂತ ಹೋಗ್ತಾ ಇದೆ. ಆದರೆ ಬಿಡದಿ ಸೊಸೈಟಿ ಅಷ್ಟು ಅಚ್ಚುಕಟ್ಟಾಗಿ ಚಂದ್ರಣ್ಣವರ ನೇತೃತ್ವದಲ್ಲಿ ಅವರು ಯಾವುದೇ
ನಿರ್ದೇಶಕರು ಗೆದ್ದಿರ್ಲೂ ಪ್ರತಿ ಸಾರಿ ಬಂದು ಒಂದು ತಿಂಗಳಿಗೆ ವಾರಕ್ಕೆ ಬಂದು ಆ ಸೊಸೈಟಿ ಬಗ್ಗೆ ಆಗು ಹೋಗುಗಳನ್ನ ತಿಳ್ಕೊಂಡು ಹೋಗ್ತಾ ಇರ್ತಾರೆ. ಈ ಸಲ ಇಲ್ಲ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಎಲ್ಲ ಯಾವುದೇ ಊರಿಗೆ ಹೋದ್ರೂ ಜನ JDSಗೆ ನಾವು ಬೆಂಬಲ ಮಾಡ್ತೀವಿ, JDS BJP ಅಭ್ಯರ್ಥಿಗಳಿಗೆ ನಾವು ಮತ ಹಾಕ್ತೀವಿ ಅಂತ ಹೇಳಿ ಉತ್ಸಾಹದಿಂದ ಹೇಳ್ತಾ ಇದ್ದಾರೆ. ಏನು 12 ಜನನೂ ಕೂಡ ನಾವು JDS ಬೆಂಬಲಿತ ಮತ್ತು NDA ಮೈತ್ರಿಕೂಟ BJP ಅಭ್ಯರ್ಥಿಗಳಾಗಿ ಎಲ್ಲ ಸ್ಪರ್ಧೆ ಮಾಡಿದ್ದೀವಿ. ಅವರೆಲ್ಲರೂ ಜಯಶೀಲರಾಗಿ ನಮಗೆ ಆಯ್ಕೆ ಮಾಡ್ತಾರೆ ಜನ ಅಂತ ನಮಗೆ. HL ಚಂದ್ರ ಅವರು ಈ ಒಂದು ವಹಿಸಿ ನಮ್ಮ ಗುರುಗಳು ಆ ಸೊಸೈಟಿ ಉಳಿಬೇಕಾದ್ರೆ ಬೇಕಾದಷ್ಟು ಒಂದು ಸಹಾಯವನ್ನು ಮಾಡಿದ್ದಾರೆ ನನ್ನ ಎದುರಿಗೇನೆ. ಅದು ಇಲ್ಲಿ ಗಂಟ ಉಳ್ಕೊಂಡ್ಬಂದಿದೆ. ಅದಕ್ಕೆ ಅವರೇ ನಿಂತ್ಕೊಂಡು ಅವರೇ ಅಧ್ಯಕ್ಷರಾದರೆ ಇನ್ನೂ ಒಳ್ಳೆಯ ಹೆಸರು ಬರ್ತದೆ ಅಂತ ಹೇಳಿ ಅವ್ರನ್ನ ಅಲ್ಲೇ ಉಳಿಸಿ ನಾವೆಲ್ಲ ವಾಪಸ್ ಬಂದಿದ್ದೀವಿ. ಮತ್ತು ಅವ್ರಿಗೋಸ್ಕರ ನಾನು ನಿನ್ನೆ ಇವತ್ತು ಇದುವರೆಗೂ ಕ್ಯಾನ್ವಾಸ್ ಬಂದೆ ಬೇರೆ ಕಡೆಯಿಂದ ಮಾಡ್ತಾ ಇದ್ದೀವಿ. ಗೆಲ್ತೀವಿ, ಜನರ ಸಹಕಾರ ಇದೆ ಅಂತ ಇಷ್ಟು ಹೇಳ್ದಲ್ಲೇ ನಾನು. ನೀವು ಮತ ನೀಡಿ, ನೀವು ನಮಗೆ ಶಕ್ತಿ ಕೊಡಿ, ನಾವು ನಿಮಗೆ ಬಲ ಕೊಡ್ತೀವಿ, ಅಭಿವೃದ್ಧಿ ಪಥದಲ್ಲಿ ನಡ್ಕೊಂಡು ಹೋಗತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು. ನನ್ನ ಹೆಸರು ಚಿಕ್ಕದೊಡ್ಡಯ್ಯ, PCMA ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೀನಿ. ನನ್ನ ಚಿಹ್ನೆ ಟೇಬಲ್ಲು. ಲೋಕೇಶ್ ಟಿ ಕೆ ತಮ್ಮನದೊಡ್ಡಿ, ರೈತ ಸೇವಕ ಸಹಕಾರ ಸಂಘ ಬಿಡದಿ. ಈ ಸಂಘಕ್ಕೆ ಇದೇ ತಿಂಗಳ 12ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನಾನು SC ಕ್ಷೇತ್ರದಿಂದ ಸ್ಪರ್ಧಿಸಿದ್ದು, ಸಲಗಾರರ SC ಕ್ಷೇತ್ರದಿಂದ ಸ್ಪರ್ಧಿಸಿದ್ದು. ನನ್ನ ಕ್ರಮ ಸಂಖ್ಯೆ 3 ಹಿಂದೆ ಬಂದು ಬ್ಯಾಟ್ ಇದೆ. ದಯಮಾಡಿ ಈ ಬಿಡದಿ ರೈತ ಸಹಕಾರ ಸಂಘಕ್ಕೆ ಸೇರುವಂತಹ ಎಲ್ಲ ನನ್ನ ಮತದಾರರು ದಯವಿಟ್ಟು ನನ್ನನ್ನು ಆಯ್ಕೆ ಮಾಡಬೇಕೆಂದು ಹಾಗೂ ನಮ್ಮ ಸಿಂಡಿಕೇಟ್ ಸದಸ್ಯರಾದ 12 ಜನ ಸದಸ್ಯರನ್ನು ನಿಮ್ಮ ತುಂಬು ಹೃದಯದಿಂದ ಚುನಾಯಿತ ಮತವನ್ನು ನೀಡಿ ನಮ್ಮನ್ನು ಆಯ್ಕೆ ಮಾಡಬೇಕೆಂದು ನಿಮ್ಮ ಕಡೆಯಿಂದ ಮನವಿ ಮಾಡಿಕೊಳ್ತೇನೆ. ಹೆಸರು ಪ್ರಸನ್ನ ಕುಮಾರ್ BN ಅಂತ. ನಾನು ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದು, ನನ್ನ ಗುರುತು ಸಿಳ್ಳೆ. ನನ್ನ ಕ್ರಮ ಸಂಖ್ಯೆ 2, ನನ್ನ ಚಿಹ್ನೆ ಬಂದು ಅನಾನಸ್. ಜಯಲಕ್ಷ್ಮಮ್ಮ ಲೆಟರ್ ಮಾರಣ ಅಬ್ಬನ್ಕುತ್ತೆ. ನಮ್ಮ ಚಿಹ್ನೆ ಬಂದು CC ಕ್ಯಾಮ್ರಾ. ನಂಬರು ಸೀರೆ ನಂಬರ್ 2. ನೀಲಾವತಿ ನೀಲಮ್ಮ ನಾರಾಯಣಪ್ಪ ಅವ್ರಿಗೆರೆ. ಅವ್ರ ನಂಬರ್ ಬಂದು 3. ಅವ್ರದ್ದು ಚೀಲ ಮಹಿಳಾ ಕೈ ಚೀಲ. ನಾನು ಪ್ರವರ್ಗ ಬಿಯಿಂದ ಸ್ಪರ್ಧಿಸುತ್ತೇನೆ. ಒಂದು 11 ಕ್ರಮ ಸಂಖ್ಯೆ 1 ಗುರ್ತು ದ್ರಾಕ್ಷಿ ಹಣ್ಣು. ಹೀಗೆ ಓಟ್ ಹಾಕ್ಬೇಕು, ನಾವು ಸೇರ್ ಮಾಡಿ ವಾಪಸ್ ಮಾಡ್ಕೊಡ್ಬೇಕು. ನಾನು ಹೆಸರುವಾನಿಗೆ ಓಟನ್ನು NDA ಮೈತ್ರಿಕೂಟಕ್ಕೆ, NDA ಮೈತ್ರಿಕೂಟಕ್ಕೆ, NDA ಮೈತ್ರಿಕೂಟಕ್ಕೆ, NDA ಮೈತ್ರಿಕೂಟಕ್ಕೆ.